ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತೊಂದು ಮುಖಕ್ಕೊಂದು ಟಿಪ್ಸ್ ಮಾಡುವ ಅಂತ, ಏನಂದರೆ ಸ್ಕ್ರಬ್ ಮಾಡಿ ಸ್ವಲ್ಪ ಪ್ಯಾಕ್ ಮಾಡುವ ಅಂತ. ಯಾಕೆಂದರೆ ಬಿಸಿಲಿಗೆ ಮುಖ ಎಲ್ಲ ಟ್ಯಾನ್ ಆಗಿ ಹಾಳಾಗ್ತದೆ. ಹಾಗಾಗಿ ನಾನು ಸ್ವಲ್ಪ ಮುಖ ಕ್ಲೀನ್ ಮಾಡ್ಕೊಳ್ಳೋ ಅಂತ. ಹಾಗೆ ಮನೆಯಲ್ಲೆಲ್ಲ ಕೆಲಸ ಎಲ್ಲ ಆಯಿತು. ಮನೆಯಲ್ಲೇ ಇರೋದಕ್ಕಿಂತ ಮನೆಯಲ್ಲೆಲ್ಲ ಕೆಲಸ ಆಗಿ ನೋಡಿ ಕರಿಮೆಣೆ ತೆಗೆದಿಟ್ಟಿದ್ದೀನಿ. ಯಾಕೆಂದರೆ ಮುಖ ಟ್ಯಾನ್ ಆಗಿದ್ದಾವೆ, ಸ್ವಲ್ಪ ಹಚ್ಚಿದ್ರೆ ಅದೆಲ್ಲ ಅದಕ್ಕೆ ಕೂತ್ಕೊಳ್ತದೆ ಅಂತ ತೆಗೆದಿಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಹಚ್ಚಬೇಕು. ಹಚ್ಕೊಂಡು ನಿಮಗೂ ಸಹ ಶೇರ್ ಮಾಡ್ತೀನಿ. ಮನೆ ಕೆಲಸ ಎಲ್ಲ ಆಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಬಟ್ಟೆ ನಮಗೆ ನೀರು ಸಹ ಪ್ರಾಬ್ಲಮ್ ಶುರು ಆಗಿದೆ. ನೀರು ಸಹ 2 ದಿನಕ್ಕೆ ಒಂದ್ಸಲ 3ನೇ ದಿವಸಕ್ಕೆ ನೀರು ಬಿಡ್ತಾ ಇದ್ದಾರೆ. ಹಾಗೆ ನೀರಿದೊಂದು ಪ್ರಾಬ್ಲಮ್ಮು. ಆ ನೀರು ಬಂದ ಟೈಮಲ್ಲಿ ಎಲ್ಲ ತುಂಬಿಸಿಟ್ಕೊಳ್ಬೇಕು. ಇದು ಹೊಸ ಅನುಭವ ನಮ್ಗೆ. ವರ್ಷ ಸಹ ಇರ್ತದೆ, ಮೇ ತಿಂಗಳಲ್ಲಿ ಸ್ವಲ್ಪ ದಿನ ನೀರು ಪ್ರಾಬ್ಲಮ್ ಇರ್ತದೆ. ಹಾಗಾಗಿ ನಾನು ಸ್ವಲ್ಪ ಇದು ಕ್ಲೀನ್ ಮಾಡ್ಕೊಳ್ಳುವ, ಮುಖ ಎಲ್ಲ ಸ್ವಲ್ಪ ಚೆಂದ ಮಾಡುವ ಅಂತ. ಚೆಂದ ಮಾಡೋದಿಂತ 40 ನಂತರ ಚೆಂದ ಮಾಡಲಿಕ್ಕೇನಿಲ್ಲ, ಆದರೂ ಸಹ ಮುಖ ಕ್ಲೀನ್ ಇರಬೇಕಲ್ಲ. ಯಾರು ಸಾಯೋವರೆಗೂ ಸತ್ತೋದ್ರಿಗೂ ಸಹ ಮುಖ ಚೆಂದಾಗಿರಬೇಕು ಅಂತ ಹೆಂಗಸರು ಲೇಡೀಸ್ ತುಂಬ ಆಸೆ ಪಡೋದು ನಾವು ಸಹಜ ಅಲ್ಲ. ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡೋದನ್ನು ಚೆಂದ ಮಾಡಿ ಸ್ವಲ್ಪ ಅಕ್ಕಿ ಹಿಟ್ಟೆಲ್ಲ ಹಾಕಿ ಕ್ಲೀನ್ ಮಾಡಿಕೊಂಡು ಚೆಂದ ಮಾಡ್ಕೊಳ್ಳುವ ಅಂತ. ಚೆಂದ ಮಾಡ್ಕೊಳ್ಳೋದ್ರೆ ಮುಖ ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡು ಸ್ವಲ್ಪ ಪ್ಯಾಕ್ ಮಾಡಿಕೊಳ್ಳುವ ಅಂತ ಇದ್ದೀನಿ. ಯಾವುದಾರ ನೀವು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ನೀವು ಕೆಲವೆಲ್ಲ ಪ್ರಾಡಕ್ಟ್ ಹಚ್ಚಿ ಮುಖ ಎಲ್ಲ ಹಾಳಾಗಿರ್ತದೆ. ಅದಕ್ಕೆ ಇದನ್ನು ಸ್ವಲ್ಪ ಮನೆಯಲ್ಲೇ ಮಾಡಿಕೊಂಡ್ರೆ ಮುಖ ನಮಗೆ ನಮಗೆ ಹೀಟಿಗೆಲ್ಲ ನೋಡಿ ಇಲ್ಲೆಲ್ಲ ಮುದ್ದಾಡೆಲ್ಲ ಬಂದಿರ್ತದೆ. ಅದೆಲ್ಲ ಅದಕ್ಕೋಸ್ಕರ ಅಂತ ಅಲ್ಲ, ಕ್ಲೀನ್ ಮಾಡ್ಕೊಂಡು ನಾವು ಚೆಂದ ಮಾಡಿಕೊಂಡು ಒಂದು ಮುಖ ಬ್ರೈಟ್ ಮಾಡ್ಕೊಳ್ಳೋದು ಮತ್ತು ಮುಖ ಕ್ಲೀನಾಗಿರಬೇಕು. ಮುದ್ದಾಡೆ ಎಲ್ಲ ಬರೆದ್ರೆ ಸಣ್ಣ ಟೈನೆಲ್ಲ ಆಗದಲ್ಲೇ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ನೋಡುವ. ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ನೋಡ್ತಾ ಇರಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲೇ ಒಂದು ಸ್ವಲ್ಪ ಮುಖ ಎಲ್ಲ ಕ್ಲೀನ್ ಮಾಡ್ಕೊಳ್ಳುವ ಅಂತ. ಕ್ಲೀನ್ ಮಾಡ್ಕೊಳ್ಳುವ ಅಂದರೆ ಬಿಸಿಲೆಲ್ಲ ತಿರುಗಿ ಸೆಕೆಗೆ ಮುಖ ಎಲ್ಲ ಇದಾಗಿದೆ. ಹಾಗಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳುವ ಅಂತ. ಅದಕ್ಕೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ನಾನು ನೋಡಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕುವ. ಹಾಲು ನೀವು ತಣ್ಣಗಿನ ಹಾಲಾದರೂ ಸಾಕೊಳ್ಳಿ, ಬಿಸಿ ಮಾಡಿ ತಣ್ಣಗಿದ್ದಾಗಿದ್ದರೂ ಪರವಾಗಿಲ್ಲ, ಹಸಿ ಹಾಲಾದರೂ ಪರವಾಗಿಲ್ಲ. ನೋಡಿ ಚೆಂದ ಮಾಡಿ ಮಿಕ್ಸ್ ಮಾಡುವ. ಹೀಗೆ ಮಿಕ್ಸ್ ಮಾಡಿ ಮುಖ ಚೆಂದ ಮಾಡಿ ತೊಳ್ಕೊಂಡು ಮುಖಕ್ಕೆ ಉಂಟಲ್ಲ ಇದನ್ನು ಸ್ವಲ್ಪ ಚೆಂದ ಮಾಡಿ ಹಚ್ಚುವ. ಇದು ಸ್ವಲ್ಪ ಗಟ್ಟಿ ಆಯಿತು, ಸ್ವಲ್ಪ ಹಾಲು ಹಾಕ್ತೇನೆ. ಈ ಅಕ್ಕಿ ಹಿಟ್ಟು ಎಂತ ಮಾಡ್ತಾರೆ ಅಂದರೆ ನಮಗೆ ಮುಖದಲ್ಲಿ ಟ್ಯಾನ್ ಆಗಿದೆಲ್ಲ ಕ್ಲೀನ್ ಆಗ್ತದೆ. ಹಾಗಾಗಿ ಸ್ವಲ್ಪ ಹಚ್ಚಿ, ತುಂಬ ಸ್ಕ್ರಬ್ ಮಾಡಲಿಕ್ಕೆ ಹೋಗಬೇಡಿ, ಲೈಟಾಗಿ ಸ್ವಲ್ಪ ಸ್ಕ್ರಬ್ ಮಾಡಿ. ಸ್ವಲ್ಪ ಮುಖ ಕೆಡಿಲಿ ಸ್ವಲ್ಪ ಹೀಗೆ. ಕುತ್ತಿಗೆಗೆಲ್ಲ ಹಚ್ಚಿ ಸ್ವಲ್ಪ ಬೇಕಿದ್ರೆ. ನಾನು ಸ್ವಲ್ಪ ಕುತ್ತಿಗೆ ಹಚ್ತಾ ಇದ್ದೀನಿ, ಅದಕ್ಕೆ ಕರಿಮೆಣೆ ತೆಗೆದಿಟ್ಟಿದ್ದೀನಿ. ಯಾವಾಗ ನಾವು ಮುಖ ಉಜ್ಜುವಾಗ ಹೀಗೆ ಉಜ್ಜಬೇಕು, ಇದನ್ನು ಹಾಕಿ ಉಜ್ಜಬಾರ್ದು. ಹೀಗೆ ಸಾಫ್ಟಾಗಿ ಸ್ವಲ್ಪ ಉಜ್ಜಬೇಕು. ಹೀಗೆ ತುಂಬ ತೆಕ್ಕಲಿಕ್ಕೆ ಹೋಗಬೇಡಿ, ಜಸ್ಟ್ ಮೇಲಿಂದ ಮೇಲೆ ಸ್ವಲ್ಪ ಹೀಗೆ ತೆಕ್ಕಿ. ನೋಡಿ ಇದೀಗ ಸ್ವಲ್ಪ ಡ್ರೈ ಆಗಲಿ. ನೋಡಿ ಇದೀಗ ಡ್ರೈ ಆಗಿದೆ. ಒಂದು 5 ನಿಮಿಷ ಬಿಟ್ಟರೆ ಸಾಕು, ಸ್ವಲ್ಪ ಲೈಟಾಗಿ ಡ್ರೈ ಆದರೆ ಸಾಕು. ಇದನ್ನು ನಾವೀಗ ತೊಳ್ಕೊಂಡು ಬರುವ. ನೋಡಿ ತೊಳ್ಕೊಂಡು ಬಂದೆ, ಚೆಂದ ಮಾಡಿ ಒರೆಸಿ ತೆಗೆದು ನೋಡಿ. ಈಗ ಮುಖಕ್ಕೊಂದು ಪ್ಯಾಕ್ ಹಾಕುವ ನಾವು. ನಾನು ನೋಡಿ ಒಂದು ಸ್ವಲ್ಪ ಪಪ್ಪಾಯಿ ತಗೊಂಡಿದ್ದೆ, ಫುಲ್ ಹಣ್ಣಾಗಿದೆ ಪಪ್ಪಾಯಿದು. ನೋಡಿ ಇದನ್ನು ಚೆಂದ ಮಾಡಿ ಮ್ಯಾಶ್ ಮಾಡಬೇಕು, ಕೈಯಲ್ಲೇ ಮಾಡಿ, ಇಲ್ಲಾಂದರೆ ನೀವು ಮ್ಯಾಶರ್ಲಿದ್ರೆ ಮ್ಯಾಶರ್ ಮಾಡಿ. ಅದನ್ನು ಚೆಂದ ಮಾಡಿ ನೋಡಿ
ಮ್ಯಾಶ್ ಮಾಡುವ. ನೋಡಿ ಈ ಥರ ಮ್ಯಾಶ್ ಮಾಡಿದ್ದೀನಿ. ಇದಕ್ಕೆ ನಾವು ಸ್ವಲ್ಪ ನೋಡಿ ಮುಲ್ತಾನ್ ಮಿಟ್ಟಿ ಹಾಕುವ. ಮುಲ್ತಾನ್ ಮಿಟ್ಟಿ ನೀವು ಯಾವುದಾದ್ರೂ ಸಹ ಯೂಸ್ ಮಾಡಿ, ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಕ್ಲೀನಾಗಿ ಮಿಕ್ಸ್ ಮಾಡಿದ್ದಾನೆ ಒಟ್ಟಿಗೆ ಹಾಕಿ. ನೀವು ತುಂಬ ಮಾಡ್ಕೊಳ್ಳೋದಾದರೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಳ್ಳೆ ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ಮಾಡೋದಾದರೆ ಇದರಿಂದ ನ್ಯಾಚುರಲಾಗಿ ಉಂಟು ನೋಡಿ, ನಮಗೇನು ಸೈಡ್ ಎಫೆಕ್ಟ್ ಇಲ್ಲ. ನಾನು ಮಾಡ್ಕೊಳ್ತಿದ್ದೆ, ಹಾಗಾಗಿ ನಿಮಗೂ ಸ್ವಲ್ಪ ಶೇರ್ ಮಾಡುವ ಅಂತ ಶೇರ್ ಮಾಡ್ತಿದ್ದೀನಿ. ನಾನು ಯಾವಾಗಲೂ ಪಾರ್ಲರ್ಗೆಲ್ಲ ಹೋಗೋದು ತುಂಬ ಕಮ್ಮಿ, ನಾನು ಮನೆಯಲ್ಲೇ ಹೀಗೆಲ್ಲ ಮಾಡ್ಕೊಳ್ಳೋದು. ಇನ್ನು ಕೆಲವು ಬ್ಯೂಟಿ ಟಿಪ್ಸ್ ಉಂಟು, ನಿಮಗೆ ಶೇರ್ ಮಾಡ್ತೀನಿ. ಇದನ್ನು ಖಾಲಿ ಪ್ಯಾಕ್ ಹಾಕಿದರೆ ಸಾಕು. ನಿಮಗೆ ಪಪ್ಪಾಯಿ ಖಾಲಿ ಪ್ಯಾಕ್ ಹಾಕಿದರೆ ಚೆಂದ ಆಗ್ತದೆ. ನಾವು 40 ವರ್ಷ ಆದ ನಂತರ ಮುಖ ಎಲ್ಲ ಹಾಳಾಗ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆದ ನಂತರ ಕೆಲವರಿಗೆ ತುಂಬ ಟ್ಯಾನ್ ಆಗ್ತದೆ ನೋಡಿ. ಹಾಗೆ 40 ವರ್ಷ ಆದ ನಂತರ ಯಾರಿಗೆ ಚೆಂದ ಕಾಣಬೇಕು ಅಂತ ಯಾರಿಗೆ ಇಷ್ಟ ಇರೋದಿಲ್ಲ ಹೇಳಿ, ಎಲ್ಲರಿಗೂ ಚೆಂದ ಕಾಣಬೇಕು ಅಂತ ಎಲ್ಲರಿಗೂ ಆಸೆ ಆಗ್ತದೆ. ಹಾಗಾಗಿ ನೋಡಿ, ಸ್ಕಿನ್ನನ್ನು ನಾವು ಚೆಂದ ಮಾಡಿಟ್ಕೊಳ್ಬೇಕಂದ್ರೆ ಏನಾದರೂ ಮನೆ ಹೋಮ್ ರೆಮಿಡಿ ಸಹ ಮಾಡ್ತಾ ಇರ್ಬೋದು. ಖಾಲಿ ಪ್ಯಾಕ್ ಹಾಕಿ ಸ್ಕ್ರಬ್ ಮಾಡೋದೇನು ಬೇಡ, ಯಾಕೆಂದರೆ ನಾವು ಆಲ್ರೆಡಿ ಅಕ್ಕಿ ಹಿಟ್ಟಾಕಿ ಸ್ಕ್ರಬ್ ಮಾಡಿದ್ದೀವಿ. ಜಸ್ಟ್ ಇದು ಸ್ವಲ್ಪ ಹಚ್ಚಿದರೆ ಸಾಕಿಗೆ. ಹಚ್ಚಿ ನೀವು ದಿನ ಬೇಕಿದ್ರೆ ಇದು ಹಾಕ್ಬೋದು, ಏನಾಗೋದಿಲ್ಲ. ಹೀಗೆ ಚೆಂದ ಮಾಡಿ ಹಚ್ಚಿ ಇಟ್ಬಿಡಿ. ನಿಧಾನಕ್ಕಾಗಿ ಹಚ್ಚಿದ್ರೆ ಸಾಕಿತು. ಹೀಗೆ ಓಕೆನಾ? ಸ್ವಲ್ಪ ಒಣಗಲಿ. ಹೀಗೆ ಒಣಗಿದ ನಂತರ ತೋರಿಸ್ತೀನಿ ನೋಡಿ. ಒಂದು 6 ರಿಂದ 7 ನಿಮಿಷ ಆಯಿತು ನಾವು ಹಚ್ಚಿದ್ದು. ನೋಡಿ ಕ್ಲೀನಾಗಿ ಲೈಟಾಗಿ ಡ್ರೈ ಆಗಿದೆ. ತುಂಬ ಡ್ರೈ ಆಗೋದು ಬೇಡ, ಸ್ವಲ್ಪ ನೀರು ಹಾಕಿ ಹೀಗೆ ಮಾಡಿದ್ದು ನಾನು. ಸ್ವಲ್ಪ ತುಂಬ ಡ್ರೈ ಆದನ್ನು ತಿಕ್ಕಿ ತೊಳಿವಾಗ ಸ್ಕಿನ್ ರ್ಯಾಷಸ್ ಆಗ್ತದೆ ನೋಡಿ. ಸ್ವಲ್ಪ ನೀರು ಸ್ಪ್ರೇ ಮಾಡಿಕೊಂಡ್ರೆ ಈಗ ಕ್ಲೀನಾಗಿ ತೆಗಿಲಿಕ್ಕೆ ಬರ್ತದೆ. ಹೀಗೆ ನಾವು ತುಂಬ ಡ್ರೈ ಆದ ನಂತರ ನಾವು ಈಗ ತುಂಬ ಫೋರ್ಸ್ ಮಾಡಿ ತಿಕ್ಕುವಾಗ ನಾವು ಹಾಕಿದ್ದೇನು ಸ್ವಲ್ಪ ಪ್ರಯೋಜನ ಆಗೋದಿಲ್ಲ. ಹಾಗೆ ಸ್ವಲ್ಪ ಡ್ರೈ ಆಗುವಾಗ ಸ್ವಲ್ಪ ಮುಖಕ್ಕೆ ನೀರು ಹಾಕ್ಬೇಕು. ನಾವು ಹೀಗೆ ನೀರು ಹಾಕಿ ನೋಡಿ, ಕ್ಲೀನ್ ಆಗಿದೆ. ಈಗ ನಾವು ಚೆಂದ ಮಾಡಿ ತೊಳಿವೆ ನೋಡಿ. ನೋಡಿ ತೊಳೆದ ಕ್ಲೀನಾಗಿ ಎಷ್ಟು ಚೆನ್ನಾಗಿದೆ ಕ್ಲೀನಾಗಿ ಮುಖ. ನಾನು ವೈಟ್ ಆಗಿದೆ ಅಂತ ಹೇಳೋದಿಲ್ಲ, ಡೆಡ್ ಸ್ಕಿನ್ ಎಲ್ಲ ಹೋಗಿ ಸ್ವಲ್ಪ ಕ್ಲೀನ್ ಆಗ್ತದೆ ಮುಖ. ನಾವು ಡೈಲಿ ಯೂಸ್ ಮಾಡ್ತಿದ್ರೆ ನಮಗೆ ವಾರಕ್ಕೆ 2-3 ಸಲ ಯೂಸ್ ಮಾಡ್ತಿದ್ರೆ ಬ್ರೈಟ್ ಆಗ್ತದೆ, ಆಗೋದಿಲ್ಲ ಅಂತ ಹೇಳೋದಿಲ್ಲ, ಕ್ಲೀನ್ ಆಗ್ತದೆ. ಅದು ಸನ್ ಟ್ಯಾನ್ ಆಗಿದೆಲ್ಲ ತುಂಬ ಕ್ಲೀನ್ ಆಗ್ತದೆ ನೋಡಿ. ಎಷ್ಟು ಕ್ಲೀನ್ ಆಯಿತು ಮುಖ ನೋಡಿದಲ್ಲ ಫ್ರೆಂಡ್ಸ್. ನೀವು ಯಾವ್ದು ಹಚ್ಚಿದ್ರು ಸಹ ಕುತ್ತಿಗೆಗೆ ಹಾಕಿ ಕುತ್ತಿಗೆಗೆ ಸಹ ಹಾಕಬೇಕು. ಕುತ್ತಿಗೆ ಸಹ ಮುಖದ್ದು ಕಲರ್ ಬರ್ತದಲ್ಲ, ಆಗ ಚೆನ್ನಾಗಿ ಕಾಣ್ತದೆ. ನೋಡಿದ್ರೆ ಫ್ರೆಂಡ್, ಒಂದು ಚಿಕ್ಕ ವಿಡಿಯೋ ನಾನು ಯೂಸ್ ಮಾಡಿದ್ದು ನಿಮಗೂ ಸಹ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ನೀವು ಸಹ ಮಾಡ್ಕೊಳ್ಳಿ. ಸುಮ್ಮನೆ ಪಾರ್ಲರ್ಗೆ ಹೋಗಿ ತುಂಬ ಖರ್ಚು ಮಾಡಿ ಮುಖ ಸ್ಕಿನ್ನೆಲ್ಲ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಮನೆಯಲ್ಲೇ ಒಂದು ಚೆಂದದೊಂದು ಸ್ಕಿನ್ ಕಾಪಾಡ್ಕೊಳ್ಳೋ ರೀತಿಯನ್ನು ತೋರಿಸಿದ್ದೀನಿ. ಇನ್ನೂ ಸಹ ಒಳ್ಳೆ ಬ್ಯೂಟಿಫುಲ್ ಟಿಪ್ಸಿಗೋಸ್ಕರ ಮುಂದಿನ ಚಾನಲ್ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.